ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೇಳೋ ಕತೆ ಕೇಳಿ ಸಾಮಾನ್ಯ ಕಥೆ ಅಲ್ಲ. ಇದು ಒಬ್ಬ ವ್ಯಕ್ತಿಯ ಕಥೆ. ಒಂದು ಸಂಪೂರ್ಣ ಹಳ್ಳಿಯ ಬದುಕನ್ನೇ ಬದಲಾಯಿಸಿದ ಪ್ರೇರಣಾದಾಯಕ ಯಾತ್ರೆ. ನಿಮಗೆ ಒಂದು ಪ್ರಶ್ನೆ ಇದೆ. ಒಬ್ಬ ಡಾಕ್ಟ್ರು ಕೇವಲ ರೋಗ ಗುಣಪಡಿಸುವುದಕ್ಕೆ ಸೀಮಿತವಾಗದೆ ಒಂದು ಹಳ್ಳಿಯ ಬಡತನ ಅನ್ನೋ ಕಾಯಿಲೆಗೂ ಚಿಕಿತ್ಸೆ ಕೊಡ್ತಾರಾ? ಇದು ನಂಬ್ತೀರಾ? ಸ್ವಲ್ಪ ಅಸಾಧ್ಯ, ಆದರೆ ಇದು ನಿಜ. ಈ ಕತೆ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಬರ್ತದೆ, ನಮ್ಮ ದೇಶದಲ್ಲಿ ಇಂಥವ್ರು ಇರ್ತಾರಾ? ಧಾರವಾಡ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ಯಾವುದೇ ಸೌಲಭ್ಯ ಇಲ್ಲ, ಕತ್ತಲಲ್ಲಿ ಬದುಕೋ ಜನ. ಮಳೆ ಬಂದರೆ ಮನೆಯೊಳಗೆ ನೀರು, ಹೊಗೆ ತುಂಬಿದ ಅಡುಗೆ ಮನೆಗಳು. ಆರೋಗ್ಯಕ್ಕಿಂತ ಬದುಕು ಉಳಿಸಿಕೊಳ್ಳೋ ಹೋರಾಟ ಹೆಚ್ಚು. ಇಂಥ ಪರಿಸ್ಥಿತಿಯಲ್ಲಿ ಬದುಕಿದ ಜನರ ಜೀವನಕ್ಕೆ ಒಂದು ದಿನ ಬೆಳಕು ಬಂತು. ಅದು ಸರ್ಕಾರದಿಂದ ಅಲ್ಲ, ಯಾವುದೋ ದೊಡ್ಡ ಪ್ರಾಜೆಕ್ಟ್ನಿಂದಲೂ ಅಲ್ಲ. ಅದು ಬಂದಿದ್ದು ಒಬ್ಬ ಸರಳ ಡಾಕ್ಟರ್ ಮೂಲಕ. ಡಾಕ್ಟರ್ ಶಿವಕುಮಾರ್. ಈ ಹೆಸರು ಕೇಳಿದರೆ ಸಾಮಾನ್ಯ ಡಾಕ್ಟರ್ ಅಂತ ಅನಿಸ್ಬೋದು, ಆದರೆ ಇವರ ಕತೆ ಕೇಳಿದರೆ ಇವರು ಕೇವಲ ಡಾಕ್ಟರ್ ಅಲ್ಲ, ಒಬ್ಬ ಕನಸು ಕಾಣುವ ವ್ಯಕ್ತಿ, ಒಬ್ಬ ಸೇವಾ ಮನಸ್ಸಿನ ನಾಯಕ, ಒಬ್ಬ ಹಳ್ಳಿಯ ಭವಿಷ್ಯ ಬದಲಿಸಿದ ವ್ಯಕ್ತಿ. ಇವರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ನಾನು ಒಂದು ಹಳ್ಳಿಯನ್ನು ಬದಲಿಸಬೇಕು. ಆ ಹಳ್ಳಿ ಹೇಗಿತ್ತು ಗೊತ್ತಾ? ಬಹುತೇಕ ಮನೆಗಳಲ್ಲಿ ಶೌಚಾಲಯ ಇರಲಿಲ್ಲ. ಮಹಿಳೆಯರು ಬೆಳಿಗ್ಗೆ ಅಥವಾ ರಾತ್ರಿ ಮಾತ್ರ ಹೊರಗೆ ಹೋಗಬೇಕಾಗಿತ್ತು. ಅಡಿಗೆ ಮಾಡುವಾಗ ಹೊಗೆ ತುಂಬಿ ಉಸಿರಾಟ ಸಮಸ್ಯೆ ಆಗ್ತಿತ್ತು. ವಿದ್ಯುತ್ ಸರಿಯಾಗಿರಲಿಲ್ಲ. ಮಕ್ಕಳು ಕತ್ತಲಲ್ಲಿ ಓದಲು ಸಾಧ್ಯವಿರಲಿಲ್ಲ. ಮನೆಗಳು ಕುಸಿದು ಹೋಗುವ ಸ್ಥಿತಿ. ಇದು ಕೇವಲ ಬಡತನ ಅಲ್ಲ, ಇದು ಆರೋಗ್ಯ, ಗೌರವ, ಭವಿಷ್ಯ ಎಲ್ಲದರ ಸಮಸ್ಯೆ. ಡಾಕ್ಟರ್ ಶಿವಕುಮಾರ್ ಅವರು ಒಂದು ವಿಷಯ ಗಮನಿಸಿದರು. ಈ ಜನರಿಗೆ ಔಷಧಿ ಕೊಟ್ಟರೆ ಸಾಕಾಗಲ್ಲ, ಜೀವನವೇ ಬದಲಾಯಿಸಬೇಕು ಅಂತ. ಅವರು ಹಳ್ಳಿಯನ್ನು ದತ್ತು ತೆಗೆದುಕೊಂಡರು. ಆ ದಿನದಿಂದ ಆ ಹಳ್ಳಿಯ ಕಥೆ ಬದಲಾಗಲು ಶುರುವಾಯಿತು. ಮೊದಲನೇ ಕೆಲಸ ಶೌಚಾಲಯ ನಿರ್ಮಾಣ. ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು, ಆದರೆ ಹಳ್ಳಿಯ ಮಹಿಳೆಯರಿಗೆ ಇದು ಗೌರವದ ಪ್ರಶ್ನೆ. ಹೆಣ್ಣು ಮಕ್ಕಳ ಸುರಕ್ಷತೆ, ಆರೋಗ್ಯ ಸಮಸ್ಯೆಗಳ ಕಡಿತ ಹಾಗೂ ಸ್ವಚ್ಛತೆ. ಒಂದು ಟಾಯ್ಲೆಟ್ ಅಂದರೆ ಒಂದು ಕುಟುಂಬದ ಗೌರವ. ಎರಡನೇದಾಗಿ ಹಳ್ಳಿ ಮನೆಗಳಲ್ಲಿ ಅಡುಗೆ ಎಂದರೆ ಹೊಗೆ, ಕಣ್ಣೀರು, ಉಸಿರಾಟದ ಸಮಸ್ಯೆ. ಡಾಕ್ಟರ್ ಇದನ್ನು ಗಮನಿಸಿದರು. ಪ್ರತಿ ಮನೆಗೂ ನೀಡಿದರು ಹೊಗೆ ರಹಿತ ಚುಲ್ಲ. ಇದರಿಂದ ಮಹಿಳೆಯರ ಆರೋಗ್ಯ ಸುಧಾರಣೆ ಆಯಿತು. ಶ್ವಾಸಕೋಶದ ಕಾಯಿಲೆಗಳು ಕಡಿಮೆ ಆಯಿತು. ಮನೆಯೊಳಗಿನ ವಾತಾವರಣದ ಸ್ವಚ್ಛತೆ ಆಯಿತು. ಮೂರನೇದಾಗಿ ಕರೆಂಟ್ ಇಲ್ಲ ಅಂದರೆ ಬದುಕು ನಿಂತಂತೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪ್ರತಿ ಮನೆಗೂ ಸೋಲಾರ್ ಲೈಟ್. ಮಕ್ಕಳು ರಾತ್ರಿ ಓದಲು ಸಾಧ್ಯ. ಸುರಕ್ಷತೆ ಹೆಚ್ಚಳ. ವಿದ್ಯುತ್ ಮೇಲೆ ಅವಲಂಬನೆ ಕಡಿಮೆ. ಕತ್ತಲೆ ಹಳ್ಳಿ, ಬೆಳಕಿನ ಹಳ್ಳಿ. ನಾಲ್ಕನೆಯದು ಮನೆಗಳ ಸುಧಾರಣೆ, ಸುರಕ್ಷಿತ ಜೀವನ. ಹೌದು, ಹಳ್ಳಿಯ ಹಲವಾರು ಮನೆಗಳು ಕುಸಿಯುವ ಸ್ಥಿತಿಯಲ್ಲಿ ಇತ್ತು. ಡಾಕ್ಟರ್ ಏನು ಮಾಡಿದರು ಗೊತ್ತಾ? ಮನೆಗಳನ್ನು ದುರಸ್ತಿ ಮಾಡಿದರು. ಕೆಲವರಿಗೆ ಹೊಸ ಮನೆ ಯೋಜನೆ ಪ್ರಾರಂಭಿಸಿದರು. ಇದು ಕೇವಲ ಮನೆಯಲ್ಲ, ಭಯವಿಲ್ಲದ ನಿದ್ರೆ. ಈ ಎಲ್ಲ ಕೆಲಸಗಳ ನಂತರ ಹಳ್ಳಿಯ ಜನ ಏನು ಹೇಳ್ತಾರೆ ಗೊತ್ತಾ? ಇವರು ನಮಗೆ ಡಾಕ್ಟರ್ ಅಲ್ಲ, ಇವರೇ ನಮಗೆ ದೇವರು. ರೋಗ ಬಂದಾಗ ಚಿಕಿತ್ಸೆ, ಬಡತನಕ್ಕೆ ಪರಿಹಾರ, ಬದುಕಿಗೆ ಒಂದು ದಾರಿ ಕಲ್ಪಿಸಿಕೊಟ್ಟಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು, ಸರ್ಕಾರ ಇದ್ದಾಗ ಇವರು ಏಕೆ ಮಾಡಬೇಕು ಅಂತ. ಉತ್ತರ ಸಿಂಪಲ್ ಆಗಿದೆ. ಸರ್ಕಾರ ಯೋಜನೆ ಬರೋಕ್ಕೆ ಸಮಯ ಬೇಕು. ಕೆಲವೊಮ್ಮೆ ತಲುಪೋದಿಲ್ಲ, ಜನ ಕಾಯ್ತಾ ಇರ್ತಾರೆ. ಆದರೆ ಡಾಕ್ಟರ್ ಶಿವಕುಮಾರ್ ಕಾಯಲಿಲ್ಲ, ಅವರು ಕೆಲಸ ಶುರು ಮಾಡಿದರು. ಇದರಿಂದ ನಾವು ಕಲಿಯೋ ಪಾಠ ಏನು ಗೊತ್ತಾ? ಈ ಕಥೆ ಕೇವಲ ಕೇಳೋದಕ್ಕೆ ಅಲ್ಲ, ಕಲಿಯೋಕ್ಕೆ ಇದೆ. ಮೊದಲನೆಯದಾಗಿ ಸೇವೆಯೇ ಮಹತ್ತರ. ನಾವು ಎಷ್ಟೇ ದೊಡ್ಡವರಾದರೂ ಸಮಾಜಕ್ಕೆ ಮರಳಿ ಕೊಡುವುದು ಮುಖ್ಯ. ಎರಡನೇದು ಒಬ್ಬ ವ್ಯಕ್ತಿ ಸಾಕು. ಒಬ್ಬನೇ ವ್ಯಕ್ತಿ ಒಂದು ಹಳ್ಳಿ ಬದಲಾಯಿಸ್ಬೋದು. ಮೂರನೇದಾಗಿ ಸಣ್ಣ ಕೆಲಸ ದೊಡ್ಡ ಬದಲಾವಣೆ. ಟಾಯ್ಲೆಟ್, ಲೈಟ್, ಚುಲ್ಲ ಇವೇ ಜೀವನ ಬದಲಾಯಿಸುವ ಸಾಧನ.
ನಾಲ್ಕನೇದಾಗಿ ಹೃದಯ ಇದ್ದರೆ ದಾರಿ ಸಿಗುತ್ತೆ. ಸಂಪತ್ತಿಲ್ಲದೆ ಇದ್ದರೂ ಇಚ್ಛೆ ಇದ್ದರೆ ಸಾಕು. ಕಲ್ಪನೆ ಮಾಡಿ, ಪ್ರತಿಯೊಬ್ಬ ಡಾಕ್ಟರ್ ಒಂದು ಹಳ್ಳಿಯನ್ನು ದತ್ತು ತೆಗೆದುಕೊಂಡ್ರೆ, ಪ್ರತಿಯೊಬ್ಬ ಉದ್ಯಮಿ ಒಂದು ಊರಿಗೆ ಸಹಾಯ ಮಾಡಿದರೆ ನಮ್ಮ ದೇಶ ಹೇಗಿರುತ್ತೆ? ಬಡತನ ಕಡಿಮೆಯಾಗತ್ತೆ, ಆರೋಗ್ಯ ಉತ್ತಮವಾಗತ್ತೆ, ಗ್ರಾಮಗಳು ಸ್ವಾವಲಂಬಿ ಆಗ್ತವೆ. ಇದೇ ಮಹಾತ್ಮ ಗಾಂಧೀಜಿ ಕಂಡ ಕನಸು, ಗ್ರಾಮ ಸ್ವರಾಜ್ಯ ಅಂತ. ಸ್ನೇಹಿತರೆ, ನಾವು ಜೀವನದಲ್ಲಿ ಎಷ್ಟು ಸಂಪಾದಿಸಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಯಾರ ಜೀವನಕ್ಕೆ ಬೆಳಕು ತಂದೆವು ಅನ್ನೋದೇ ಮುಖ್ಯ. ಡಾಕ್ಟರ್ ಶಿವಕುಮಾರ್ ಅವರು ಒಂದು ಹಳ್ಳಿಗೆ ಮಾತ್ರ ಬೆಳಕು ತಂದಿಲ್ಲ, ನಮಗೆಲ್ಲ ಒಂದು ದಾರಿ ತೋರಿಸಿದ್ದಾರೆ. ಒಬ್ಬ ಡಾಕ್ಟರ್ ರೋಗ ಗುಣಪಡಿಸ್ಬೋದು, ಆದರೆ ಒಬ್ಬ ಒಳ್ಳೆಯ ಮನುಷ್ಯ ಸಮಾಜವನ್ನೇ ಗುಣಪಡಿಸಬಹುದು. ಡಾಕ್ಟರ್ ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಸಲ್ಯೂಟ್. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.